ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಕಾಂಗ್ರೆಸ್ಸಿನ ಶಶಿ ತರೂರ್ ಅವರನ್ನು BJP ಕಾಂಗ್ರೆಸ್ ಬೇಡ ಅಂದರೂ ಸಹ, ಅವರನ್ನು ಕಾಂಗ್ರೆಸ್ ಸಜೆಸ್ಟ್ ಮಾಡದೆ ಹೋದರೂ ಸಹ BJP ತನ್ನ ಸ್ವಂತ ಆಸಕ್ತಿಯಿಂದ ಒಂದು ಸಮಿತಿಗೆ, ಒಂದು ನಿಯೋಗಕ್ಕೆ ಆಯ್ಕೆ ಮಾಡಿಕೊಂಡಿದೆ. ಯಾವ ನಿಯೋಗ ಅಂದರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ನಡೀತಲ್ಲ, ಅದರಲ್ಲಿ ಭಾರತದ ವಾದವನ್ನು ಜಗತ್ತಿನ ಮುಂದೆ ಇಡೋದಕ್ಕೆ, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ದೇಶಗಳ ಮುಂದೆ ಇಡೋದಕ್ಕೆ 7 ಜನರನ್ನು ಆಯ್ಕೆ ಮಾಡಲಾಗಿದೆ. ಅವರೆಲ್ಲ ಆಯಾ ದೇಶಗಳಿಗೆ ಹೋಗಿ ಆ ದೇಶದ ಪ್ರತಿನಿಧಿಗಳಿಗೆ ಅಥವಾ ಮುಖ್ಯಸ್ಥರಿಗೆ ನಮ್ಮ ವಾದವನ್ನು, ಭಾರತ ಯಾಕೆ ಹೀಗೆ ಮಾಡಬೇಕಾಯಿತು, ಪಾಕಿಸ್ತಾನ ಏನು ಕಂತ್ರಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುವಂತಹ ಜವಾಬ್ದಾರಿಯನ್ನು ಕೊಡಲಾಗಿದೆ. 7 ಜನರನ್ನು ಸರ್ವ ಪಕ್ಷಗಳಿಂದಲೂ ಸಹ ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ಕಾಂಗ್ರೆಸ್ 4 ಜನ ಸಜೆಸ್ಟ್ ಮಾಡಿತ್ತು. ಈ 4ರಲ್ಲಿ ಒಬ್ಬರನ್ನು ಅದಕ್ಕೆ ಆಯ್ಕೆ ಮಾಡ್ಕೊಳ್ಳಿ ಅಂತ. ಆ 4 ಜನರನ್ನು ಪಕ್ಕಕ್ಕೆ ತಳ್ಳಿ ಮೋದಿ ಸರ್ಕಾರ ಶಶಿ ತರೂರ್ನ ಆಯ್ಕೆ ಮಾಡಿಕೊಂಡಿದೆ. ಕಾಂಗ್ರೆಸ್ ಶಶಿ ತರೂರ್ ಅವ್ರನ್ನ ಆಯ್ಕೆ ಮಾಡಿ ಅಂತ ಸಜೆಷನ್ನೇ ಕೊಟ್ಟಿರಲಿಲ್ಲ. ಹಾಗಾದರೆ ಯಾಕೆ ಮೋದಿ ಸರ್ಕಾರ ಯಾಕೆ ಶಶಿ ತರೂರ್ ಅವರನ್ನು ಇಷ್ಟು ಪ್ರೀತಿಯಿಂದ ಆಯ್ಕೆ ಮಾಡಿಕೊಂಡಿದೆ, ಇಷ್ಟು ಪ್ರೀತಿ ಯಾಕೆ ತೋರಿಸ್ತಾ ಇದೆ, ಅದರ ಹಿಂದಿನ ತಂತ್ರಗಾರಿಕೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಏನಿದು ಪೂರ್ಣವಾಗಿ ನಿಯೋಗ, ಏನು ಯೋಜನೆ ಇದು ಅಂದರೆ, ಯೂಶ್ವಲ್ ಆಗಿ ಈ ರೀತಿಯ ಯುದ್ಧದ ಸಂದರ್ಭ ಅಥವಾ ಸಂಘರ್ಷದ ಸಂದರ್ಭ ಬಂದಾಗ ನಮ್ಮ ದೇಶಕ್ಕೆ ಬೆಂಬಲವನ್ನು ಕೋರೋದಕ್ಕೆ, ನಮ್ಮ ದೇಶದ ನಿಲುವನ್ನು ಬೇರೆ ದೇಶಗಳಿಗೆ ತಿಳಿಸೋದಕ್ಕೆ, ಅಥವಾ ನಾವು ಯಾಕೆ ಸರಿ ಅನ್ನೋದನ್ನು ಬೇರೆ ದೇಶಗಳಿಗೆ ಹೇಳೋದಕ್ಕೆ ಭಾರತದ ಕಡೆಯಿಂದ, ಅಂದರೆ ಆಯಾ ದೇಶಗಳ ಕಡೆಯಿಂದ ಎಲ್ಲ ದೇಶಗಳಿಗೆ ಪ್ರತಿನಿಧಿಗಳನ್ನು ಕಳಿಸ್ತಾರೆ. ಇದು ಹಿಂದಿನಿಂದಲೂ ಇರುವಂತಹ ಒಂದು ಪರಿಪಾಠ. ಇಂದಿರಾ ಗಾಂಧಿ ಅವರು ಅವತ್ತು ಯುನೈಟೆಡ್ ನೇಷನ್ಸ್ನಲ್ಲಿ ಭಾರತದ ಪರವಾಗಿ ವಾದವನ್ನು ಮಂಡಿಸೋದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ, BJPಯ ನಾಯಕ ಅಟಲ್ ಬಿಹಾರಿ ವಾಜಪೇಯಿಯನ್ನು ಕಳಿಸ್ಕೊಟ್ಟಿದ್ರು. ಇಂದಿರಾ ಗಾಂಧಿ ಅಲ್ಲ, ಸಾರಿ, ನಮ್ಮ ನೆಹರು ಅವರು. ಆವಾಗ BJPಯವರು ಮತ್ತು ಆವಾಗ ಜನಸಂಘ ಅಂತ ಏನಿತ್ತು, ಅವರೆಲ್ಲರೂ ಹೇಳಿದ್ರು, ಅಟಲ್ ಬಿಹಾರಿ ವಾಜಪೇಯಿ ನೀನು ಹೋಗಬೇಡ, ನಾಳೆ ಏನಾದರೂ ಎಡವಟ್ಟಾದರೆ ನಿನ್ನ ತಲೆ ಕಟ್ಟೋದಕ್ಕೆ ನೆಹರು ಈ ಪ್ಲ್ಯಾನ್ ಮಾಡಿರೋದು ಅಂತೆಲ್ಲ ಹೇಳಿದ್ರು ಸಹ ಅವತ್ತು ವಾಜಪೇಯಿ ಅದನ್ನು ಒಪ್ಪಿರಲಿಲ್ಲ. ಸೀದಾ ಯುನೈಟೆಡ್ ನೇಷನ್ಸ್ಗೆ ಹೋಗಿ ಭಾರತದ ಪರವಾಗಿ ಒಂದು ಪವರ್ಫುಲ್ ಸ್ಪೀಚನ್ನು ಕೊಟ್ಟು ಬಂದಿದ್ದರು. ಅದರ ಮೂಲಕ ನಮ್ಮ ದೇಶ ಒಗ್ಗಟ್ಟಾಗಿದೆ, ಪಕ್ಷ ಭೇದ ಮರೆತು ನಾವೆಲ್ಲ ದೇಶದ ಪರವಾಗಿದ್ದೀವಿ ಯುದ್ಧದ ಸಂದರ್ಭಗಳಲ್ಲಿ ಅಂತ ಹೇಳುವಂತಹ ಪ್ರಯತ್ನವನ್ನು ಅವತ್ತು ನೆಹರು ಮಾಡಿದರು ಅನ್ನೋದು ಇತಿಹಾಸ. ಅದೇ ರೀತಿ ಈಗ ಭಾರತ ಪಾಕಿಸ್ತಾನದ ಸಂಘರ್ಷ ಆಯ್ತಲ್ಲ, ಯಾಕಂದ್ರೆ ಪಹಲ್ಗಾಮ್ ದಾಳಿ, ಅದರ ನಂತರ ಆಪರೇಷನ್ ಸಿಂಧೂರ, ಅದರ ನಂತರ ಫಾಲೋಡ್ ಬೈ ಪಾಕಿಸ್ತಾನದ ಪ್ರಯತ್ನ ಹೊಂದಿತ್ತಲ್ಲ, ಏನೋ ಒಂದಷ್ಟು ಮಿಸೈಲ್ಗಳನ್ನು ಹಾಕೋದು, ಡ್ರೋನುಗಳನ್ನು ಕಳಿಸೋದು, ಅದನ್ನು ಭಾರತದ S-400 ಸಿಸ್ಟಮ್ ಮತ್ತು ವಿಕ್ರಮ್ ಅನ್ನುವಂತಹ ಸಿಸ್ಟಮ್ಗಳು ಒಡೆದು ಉರುಳಿಸಿದ್ವು, ಅದು ಬೇರೆ ವಿಚಾರ. ಈಗ ಒಂದು ರೀತಿಯಾಗಿ ಯುದ್ಧ ವಿರಾಮದಲ್ಲಿ ಇದ್ದೀವಿ. ಆದರೆ ಭಾರತ ಯಾಕೆ ಇಷ್ಟೆಲ್ಲ ಮಾಡಬೇಕಾಯಿತು, ಭಾರತದ ಪರ ಏನು ವಾದ ಇದೆ, ನಿಲುವೇನಿದೆ ಅನ್ನೋದನ್ನು ಇಡೀ ಜಗತ್ತಿಗೆ ಸಾರೋದಕ್ಕೆ ಮೋದಿ ಸರ್ಕಾರ 7 ಜನರ ನಿಯೋಗವನ್ನು ಈಗ ಆಯ್ಕೆ ಮಾಡಿಕೊಂಡಿದೆ. ಅದಕ್ಕೆ ಕಾಂಗ್ರೆಸ್ಗೆ ಪತ್ರ ಬರೆದಿದ್ದರು ರಾಹುಲ್ ಗಾಂಧಿಗೆ. ಯಾಕಂದರೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕ, ನಿಮ್ಮ ಪಕ್ಷದ ಕಡೆಯಿಂದ ಹೆಸರನ್ನು ಸೂಚಿಸಿ, ಈ 7 ಜನರಲ್ಲಿ ಒಬ್ಬರು ಕಾಂಗ್ರೆಸ್ ಕಡೆಯಿಂದ ಇರ್ತಾರೆ ಅಂತ. ಕಾಂಗ್ರೆಸ್ 4 ಹೆಸರುಗಳನ್ನು ಕಳಿಸಿತ್ತು. ಕಾಂಗ್ರೆಸ್ಸಿನ ನಾಯಕರ ಹೆಸರುಗಳು ಅಂದರೆ ಆನಂದ್ ಶರ್ಮಾ, ಗೌರವ್ ಗೊಗೊಯ್, ನಜೀರ್ ಹುಸೇನ್, ರಾಜಾ ಬ್ರಾರ್ ಅನ್ನುವಂತಹ 4 ಹೆಸರುಗಳನ್ನು ಕಾಂಗ್ರೆಸ್ ಕಳಿಸ್ತು. ಆದರೆ ಮೋದಿ ಸರ್ಕಾರ ಈ 4 ಹೆಸರುಗಳನ್ನು ಪರಿಗಣಿಸದೆ ತಾವೇ ಒಂದು ಕಾಂಗ್ರೆಸ್ ನಾಯಕನ ಹೆಸರನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಆ ಹೆಸರು ಶಶಿ ತರೂರ್. ಕೇರಳದ ತಿರುವನಂತಪುರಂನಿಂದ ಸಂಸದರಾಗಿರುವಂತಹ ಶಶಿ ತರೂರ್ ಅವರನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಇದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗುತ್ತೆ. ಯಾಕೆಂದರೆ ಅದನ್ನು ವಿರೋಧಿಸೋ ಹಾಗಿಲ್ಲ, ಇದು ದೇಶಕ್ಕೆ ಸಂಬಂಧಪಟ್ಟ ವಿಚಾರ, ಒಪ್ಪಿಕೊಳ್ಳೋದಕ್ಕೂ ಆಗೋದಿಲ್ಲ. ಅದು ಯಾಕೆಂದರೆ ಶಶಿ ತರೂರ್ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ಮುಸುಕಿನ ಗುದ್ದಾಟ ಕೆಲವು ತಿಂಗಳಿಂದ ದೊಡ್ಡ ಮಟ್ಟದಲ್ಲಿ ನಡೀತದೆ. ಅದರಲ್ಲೂ ವಿಶೇಷವಾಗಿ ಯಾವಾಗ ಖರ್ಗೆ ವಿರುದ್ಧ ಶಶಿ ತರೂರ್ AICC ಅಧ್ಯಕ್ಷ ಪಟ್ಟಕ್ಕೆ ಚುನಾವಣೆಗೆ ನಿಂತರು, ಅವತ್ತಿಂದಲೂ ಕೂಡ ಅವರ ಸಂಬಂಧಗಳು ಅಷ್ಟು ಚೆನ್ನಾಗಿಲ್ಲ ಪಾರ್ಟಿಯಲ್ಲಿ. ಶಶಿ ತರೂರನ್ನ ಸೈಡ್ಗೆ ಹಾಕಬೇಕು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ. ಅದರ ಪ್ರಕಾರ ಅದು ನಡ್ಕೊಳ್ತಿದೆ. ಶಶಿ ತರೂರು ಸಹ ಕಾಂಗ್ರೆಸ್ ಜೊತೆ ಹೆಚ್ಚಿಗೆ ಬೆರೀತಾ ಇಲ್ಲ. ಇತ್ತೀಚೆಗೆ ಆಪರೇಷನ್ ಸಿಂಧೂರದ ನಂತರ ಮೋದಿಯನ್ನು ಹೊಗಳುವ ರೀತಿಯಲ್ಲಿ ಹೇಳಿಕೆ ಕೊಟ್ಟು ಕಾಂಗ್ರೆಸ್ ಇನ್ನೊಂದಷ್ಟು ಸಿಟ್ಟಾಗೋ ರೀತಿಯಲ್ಲಿ ಶಶಿ ತರೂರ್ ಮಾಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಶಿ ತರೂರ್ ಆಯ್ಕೆ ಕಾಂಗ್ರೆಸ್ಗೆ ಇಷ್ಟ ಇಲ್ಲ, ಆದರೆ ಅದನ್ನು ವಿರೋಧಿಸೋದಕ್ಕಾಗೋದಿಲ್ಲ. ಓಪನ್ ಆಗಿ ದೇಶದ ವಿಚಾರ,
ದೇಶದ ರಕ್ಷಣೆಗೆ ಸಂಬಂಧಪಟ್ಟಂತಹ ವಿಚಾರ. ಸೊ ಕಾಂಗ್ರೆಸ್ ಈಗ ಒಂದು ರೀತಿ ಇಕ್ಕಟ್ಟಿನಲ್ಲಿದೆ. ಅದು ಒಂದು. ಇನ್ನೊಂದು, ಯಾರೆಲ್ಲ ಅದಕ್ಕೆ ಆಯ್ಕೆ ಆಗಿದ್ದಾರೆ? ಮೊದಲನೇ ಹೆಸರೇ ಶಶಿ ತರೂರ್ ಬರುತ್ತೆ. ಆಮೇಲೆ BJPಯ ಸಂಸದ ಮತ್ತು ಸಚಿವ ರವಿಶಂಕರ್ ಪ್ರಸಾದ್, ಸಂಜಯ್ ಕುಮಾರ್ ಝಾ JDU ಕಡೆಯಿಂದ, ಜಯಂತ್ ಪಾಂಡಾ ಅವರು ಸಹ BJP, ಕನಿಮೊಳಿ DMK ಕಡೆಯಿಂದ, ಸುಪ್ರಿಯಾ ಸುಲೆ ಶರದ್ ಪವಾರ್ ಅವರ NCP ಕಡೆಯಿಂದ, ಶ್ರೀಕಾಂತ್ ಶಿಂದೆ ಅಲ್ಲಿ ಶಿವಸೇನೆ ಇದೆಯಲ್ಲ, ಏಕನಾಥ್ ಶಿಂದೆ ಬಣ, ಆ ಪಕ್ಷದಿಂದ ಅವರು ಇಷ್ಟು ಜನರನ್ನ ಆಯ್ಕೆ ಮಾಡಿಕೊಂಡು ಅವರನ್ನು ಎಲ್ಲರನ್ನೂ ಕಳಿಸುತ್ತೆ, ಎಲ್ಲ ದೇಶಗಳಿಗೂ ಕಳಿಸುತ್ತೆ. ಸೊ ಈಗ ನಾವು ನೋಡಬೇಕಾಗಿರುವಂಥದ್ದು, ಕಾಂಗ್ರೆಸ್ ಕಳಿಸಿದ 4 ಹೆಸರುಗಳನ್ನು ಪಕ್ಕಕ್ಕೆ ಸರಿಸಿ ತನ್ನದೇ ಒಂದು ಆಯ್ಕೆ ಆಧಾರದ ಮೇಲೆ ಶಶಿ ತರೂರನ್ನು ಕಾಂಗ್ರೆಸ್ ಪರವಾಗಿ BJPನೇ, ಮೋದಿನೇ ಆಯ್ಕೆ ಮಾಡಿರೋದರ ಹಿಂದಿನ ತಂತ್ರಗಾರಿಕೆ ಏನು? ಸೊ ನಿಮಗೆ ಗೊತ್ತಿರೋ ಹಾಗೆ ನಾನು ಮತ್ತೆ ಹೇಳಬೇಕಾಗಿಲ್ಲ. ಮೋದಿ ಏನೇ ಮಾಡಿದ್ರೂ ಅದರ ಹಿಂದೆ ಚುನಾವಣೆಗಳ ಲೆಕ್ಕಾಚಾರ ಇರುತ್ತೆ, ವೋಟ್ ಬ್ಯಾಂಕ್ ಲೆಕ್ಕಾಚಾರ ಇರುತ್ತೆ, ವೋಟ್ ಪಡೆಯೋ ಲೆಕ್ಕಾಚಾರ ಇರುತ್ತೆ, ರಾಜಕೀಯ ಇರುತ್ತೆ. ಅದು ಯಾವುದೇ ವಿಚಾರ ಆಗಿರ್ಬೋದು, ಬಿಡಿಸಿ ಹೇಳಬೇಕಾಗಿಲ್ಲ, ಯಾವುದೇ ವಿಚಾರ ಇಲ್ಲಿಯೂ ಸಹ 100% ರಾಜಕೀಯನೇ ಇದೆ, ರಾಜಕೀಯ ಉದ್ದೇಶನೇ ಇದೆ, ವೋಟ್ ಬ್ಯಾಂಕ್ ಉದ್ದೇಶನೇ ಇದೆ. ಇಲ್ಲ ಅಂದರೆ ಇದೇ ಮೋದಿಯವರು ಇದೇ ಶಶಿ ತರೂರ್ ಬಗ್ಗೆ ಮಾತಾಡ್ತಾ 50 ಕೋಟಿಯ ಗರ್ಲ್ ಫ್ರೆಂಡ್ ಇರುವಂತಹ ವ್ಯಕ್ತಿ ಅಂತ ಶಶಿ ತರೂರನ್ನು ಅಟ್ಯಾಕ್ ಮಾಡಿದರು. ಈ ಹಿಂದೆ ಅವರ ಹೆಂಡತಿ ತೀರು ಹೋಗಿರುವಂತಹ, ಶಶಿ ತರೂರ್ ಅವರ ತೀರು ಹೋಗಿರುವಂತಹ ಹೆಂಡತಿ ಸುನಂದಾ ಪುಷ್ಕರ್ ಸಾವಿನ ವಿಚಾರವಾಗಿ ಅನುಮಾನಗಳನ್ನು BJP ವ್ಯಕ್ತಪಡಿಸಿತ್ತು, ಶಶಿ ತರೂರ್ ವಿರುದ್ಧ ಆರೋಪಗಳನ್ನು ಮಾಡಿತ್ತು. ಇಷ್ಟೆಲ್ಲ ಇದ್ದ ಶಶಿ ತರೂರನ್ನು ಈಗ BJP, ಕಾಂಗ್ರೆಸ್ ಬೇಡ ಅಂದರೂ ಸಹ, ಶಶಿ ತರೂರ್ ಪಕ್ಷನೇ ಬೇಡ ಅಂದರೂ ಸಹ ಆಯ್ಕೆ ಮಾಡಿದೆ ಅಂದರೆ ಅದರ ಹಿಂದಿನ ತಂತ್ರಗಾರಿಕೆ ಬೇರೆ ಏನಲ್ಲ. ಕೇರಳದಲ್ಲಿ ಒಂದು ಬಲಿಷ್ಠವಾದಂತಹ BJP ನಾಯಕ ಇಲ್ಲ. ಅಲ್ಲಿ ಏನೇ ಕಷ್ಟಪಟ್ಟಿದ್ರು ಕಳೆದ ಚುನಾವಣೆಯಲ್ಲಿ ಒಂದೇ ಒಂದು MP ಸೀಟ್ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಒಂದೇ ಒಂದು ಸೀಟು. MLAಗಳಂತೂ ಇಲ್ಲ. ಏನೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಕೇರಳದಲ್ಲಿ ಖಾತೆ ತೆರೆಯೋದಕ್ಕೆ ದೊಡ್ಡ ಮಟ್ಟದಲ್ಲಿ, BJPಗೆ ಸಾಧ್ಯ ಆಗ್ತಿಲ್ಲ. ಅಲ್ಲಿ ರಾಜೀವ್ ಚಂದ್ರಶೇಖರ್ ಅನ್ನುವಂತಹ ದೊಡ್ಡ ನಾಯಕ ಇದ್ದರೂ ಸಹ ಆ ವ್ಯಕ್ತಿನೇ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಿಂದುತ್ವದ ಅಜೆಂಡಾ ಅಲ್ಲಿ ನಡೀತಾ ಇಲ್ಲ. ಸೊ ಅವರಿಗೆ ಒಂದು ಒಳ್ಳೆಯ ಲೀಡ್ರನ್ನು ಇಂಪೋರ್ಟ್ ಮಾಡಿಕೊಳ್ಬೇಕಾದಂತಹ ಅವಶ್ಯಕತೆ BJPಗೆ ಕೇರಳದಲ್ಲಿದೆ. ಆ ಇಂಪೋರ್ಟ್ ಮಾಡಿಕೊಳ್ಳುವಂತಹ ಪಟ್ಟಿಯಲ್ಲಿ ಮೊದಲ ಆಯ್ಕೆ ಇರೋದವರಿಗೆ ಶಶಿ ತರೂರ್. 2 ಕಾರಣಕ್ಕೆ. ಒಂದು, ಶಶಿ ತರೂರ್ ಭಾರತದ ಫಾರಿನ್ ಮಿನಿಸ್ಟರ್ ಆಗಿ ಎಕ್ಸ್ಪೀರಿಯನ್ಸ್ ಇರುವಂಥವರು, 8 ಚುನಾವಣೆಗಳನ್ನು ಗೆದ್ದಿರುವಂಥವರು, ಅವರಿಗೆ ತುಂಬ ಹೆಸರಿದೆ, ಅದನ್ನು ಬಳಸ್ಕೊಳ್ಬೋದು. ಪ್ಲಸ್ ಅವರಿಗೆ ಹಿಂದಿನೂ ಚೆನ್ನಾಗಿ ಮಾತಾಡೋದಕ್ಕೆ ಬರುತ್ತೆ, ಇಂಗ್ಲೀಷ್ ಅಂತೂ ವರ್ಲ್ಡ್ ಕ್ಲಾಸಲ್ಲಿ ಮಾತಾಡ್ತಾರೆ. ಕೇರಳದ ಜನರ ಜೊತೆ ಸಂವಾದ ನಡೆಸೋದು ಮತ್ತು BJPಯ ಜೊತೆ ಸಂವಾದ ನಡೆಸೋದು ಎರಡಕ್ಕೂ ಸಹಕಾರಿಯಾಗುತ್ತೆ ಅನ್ನುವಂಥದ್ದು. ಇನ್ನೊಂದು, ಕಾಂಗ್ರೆಸ್ಸಿನಿಂದ ಶಶಿ ತರೂರ್ ದೂರ ಸರಿತಾ ಇರೋದು, ಅಸಮಾಧಾನಗೊಂಡಿರೋದು. ಇದಿಷ್ಟು ಮಸಾಲೆ ಸಾಕಿತ್ತು BJPಗೆ. ಶಶಿ ತರೂರನ್ನು ಸ್ವಲ್ಪ ಈಗ ಖುಷಿಪಡಿಸಿ BJP ಕಡೆಗೆ ಎಳ್ಕೋಬೋದಾ ಅನ್ನುವಂಥ ಪ್ರಯತ್ನ ಮಾಡ್ಬೋದು ಅಂತ. ಆ ಪ್ರಯತ್ನದ ಭಾಗವಾಗಿಯೇ ಈ ನಿಯೋಗದಲ್ಲಿ ಶಶಿ ತರೂರನ್ನು ಒಂದು ತಂಡದ ಅಧ್ಯಕ್ಷರಾಗಿ ಅಥವಾ ನಾಯಕರಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. 7ರಲ್ಲಿ ಒಬ್ಬರನ್ನು ಇವರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ಸು ಕೊಟ್ಟ ಪಟ್ಟಿಯನ್ನೇ ಪಕ್ಕಕ್ಕೆ ಸರಿಸಿ ಕಾಂಗ್ರೆಸ್ ಸಜೆಸ್ಟ್ ಮಾಡಬೇಕಾಗಿದ್ದ ಹೆಸರುಗಳನ್ನು ಬಿಟ್ಟು ಕಾಂಗ್ರೆಸ್ಸಿನಿಂದ ಶಶಿ ತರೂರನ್ನು BJP ಆಯ್ಕೆ ಮಾಡ್ಕೊಂಡು ಬಂದ. ಇದು ಶಶಿ ತರೂರ್ ಕುರಿತಾಗಿ ಈಗ ಆಗಿರುವಂತಹ ಬೆಳವಣಿಗೆ. ಮುಂದಿನ ದಿನಗಳಲ್ಲಿ ಶಶಿ ತರೂರ್ BJPಯ ವಾಷಿಂಗ್ ಮಿಷನ್ ಒಳಗಡೆ ಹೋಗ್ತಾರಾ ಅದನ್ನು ನಾವು ಹೇಳೋಕ್ಕೆ ಬರಲ್ಲ, ನೋಡೋಣ. ಕಾಂಗ್ರೆಸ್ ಮತ್ತು ಶಶಿ ತರೂರ್ ಸಂಬಂಧಗಳು ಹೇಗೆ ಹೋಗ್ತವೆ ಮತ್ತು BJP ಶಶಿ ತರೂರನ್ನು ಯಾವ ರೀತಿಯಾಗಿ ಮನವೊಲಿಸುವಲ್ಲಿ ಯಶಸ್ವಿ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಯು ಹ್ಯಾವ್ ಟು ವೇಟ್ ಆ್ಯಂಡ್ ಸಿ, ನೋಡೋಣ. ಇಷ್ಟು ಶಶಿ ತರೂರ್ ಕುರಿತಾಗಿ ನಮಗಿರುವಂತಹ ಮಾಹಿತಿ ಅಥವಾ ವಿಶ್ಲೇಷಣೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.